ನಮಸ್ಕಾರ. ಇವತ್ತಿನ ಶುಭೋದಯಕ್ಕೆ ಸ್ವಾಗತ. ಇವತ್ತಿನ ಪದ್ಯ ಹೀಗಿದೆ. ಮತ್ತೆ ಬಂದಿಹನೆನ್ನದಿರಿ ದಿನಕರನು, ಕಾಯಕದ ಯೋಗಿ ಇವನು. ಜನರೇನೆನ್ನುವರೆನ್ನದೆ ದಿನವೂ ಬರುವನು ಬೆಳಕ ಚೆಲ್ಲಲು. ಎದ್ದು ಪ್ರೀತಿಯಲ್ಲಿ ಕರ ಮುಗಿದು ದಿನಕರಗೆ ನಡೆಯಿರಿ ನಿತ್ಯ ಕಾಯಕಕ್ಕೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ನಮಗೆ ದಿನನಿತ್ಯದ ಚಟುವಟಿಕೆಯಲ್ಲಿ ಬೇಸರ ಬರುತ್ತೆ, ತಾತ್ಸಾರ ಬರುತ್ತೆ. ಆದರೆ ಸೂರ್ಯ ಹೇಗೆ ಪ್ರತಿನಿತ್ಯ ಬರ್ತಾ ಇದ್ದಾನೆ, ಯಾವುದೇ ಬೇಸರವಿಲ್ಲದೆ, ಯಾವುದೇ ತಾತ್ಸಾರವಿಲ್ಲದೆ ತನ್ನ ಕರ್ತವ್ಯವನ್ನು ಮುಗಿಸಿ ಹೋಗ್ತಾ ಇದ್ದಾನೆ ಅನ್ನೋದು ಇವತ್ತಿನ ಪದ್ಯದ ಸಾರಾಂಶ. ಮತ್ತೆ ಬಂದಿಹನು ಎನ್ನದಿರಿ ದಿನಕರನು. ಸೂರ್ಯ ಮತ್ತೆ ಬಂದಿದ್ದಾನೆ ಅಂತ ಅನ್ಬೇಡಿ, ಅಂತ ಆಕ್ಷೇಪಣೆ ಮಾಡಬೇಡಿ. ಕಾಯಕದ ಯೋಗಿ ಇವನು. ಯೋಗಿಯ ಲಕ್ಷಣ ಏನು? ಅಸಂಗತ್ವ. ಅವನು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಆದ್ದರಿಂದ ಅಂತಹ ಒಂದು ಯೋಗಿ ಇವನು. ಅವನ ಕೆಲಸ ಅವನು ಮಾಡ್ತಾನಷ್ಟೆ. ಜನರೇನೆನ್ನುವರು ಎನ್ನದೆ. ಜನರೇನಂತಾರೋ, ಜನ ಏನಂತಾರಪ್ಪ, ಬಹುತೇಕ ನಮ್ಮ ಬದುಕು ನಿಂತಿರೋದೇ ಅವರಿವರ ಅಭಿಪ್ರಾಯದ ಮೇಲೆ. ಹೀಗಾಗಿ ಆದರೆ ಸೂರ್ಯನ ಇದೇನು ತತ್ವ ಏನು? ಜನರೇನೆನ್ನುವರೆನ್ನದೆ ದಿನವೂ ಬರುವನು. ಬಂದ ನೋಡ್ರಿ ತಿರ್ಗಾ ಇವನು ಅಂತ ಅಂದ್ಕೊಳ್ತಾರೇನೋ ಜನ ಅಂತ ಹೆದರ್ಕೊಂಡು ನಾವು ಎಷ್ಟೋ ಕೆಲಸ ಮಾಡೋದಿಲ್ಲ. ನಾನು ಶುಭೋದಯ ಪದ್ಯ ಮಾಡಬೇಕು ಅಂತ ಪ್ರವೀಣ ಹೇಳಿ 2019 ಹೇಳಿದ್ರು, 26ರವರೆಗೂ ಕಾದಿದ್ದೀನಿ. ಜನರೇನೆನ್ನುವರೋ ಎನ್ನದೆ ಬರುವನು ನಿತ್ಯ, ದಿನವೂ ಬರುವನು ಬೆಳಕ ಚೆಲ್ಲಲು. ಅವನ ಕೆಲಸ ಏನು? ಬೆಳಕು ಕೊಡೋದು. ನಾವು ಟೀಚರ್ಸ್ ಕೆಲವು ಸಲ ಕ್ಲಾಸ್ಗೆ ಹೋದಾಗ ಮಕ್ಕಳು ಬಂದರು ಅಂತ. ಯಾಕೆಂದರೆ ದಿನ ಅವರು ಇಂಗ್ಲೀಷ್ ಪೀರಿಯಡಲ್ಲಿ ನಾವು ಹೋಗ್ತಾ ಇರ್ತೀವಿ, ಅಥವಾ ಲ್ಯಾಂಗ್ವೇಜ್ ಪಾಠ ಮಾಡೋಕ್ಕೆ ನಾವು ಹೋಗ್ತಾ ಇರ್ತೀವಿ. ಅವ್ರಾಗ ಅಂದ್ರಲ್ಲ ಅಂತ ಬೇಸರ ಮಾಡ್ಕೊಂಡು ನಾವು ನಿಲ್ಲಿಸ್ತೀವ? ಇಲ್ಲ. ಹಾಗೆ ಇದೆಲ್ಲ ಎಲ್ಲಿ ಕಲಿಬೇಕು ಅಂದರೆ ನಾವು ಸೂರ್ಯನಿಂದ, ಪ್ರಕೃತಿಯಿಂದ. ಬೆಳಕ ಚೆಲ್ಲಲು ಅವನು ಬೆಳಕು ಅವನಲ್ಲಿ ಬೆಳಕಿದೆ, ಕೊಡೋಕ್ಕೆ ಅವನು ಬಂದೇ ಬರ್ತಾನೆ. ಜನ ಏನು ಅಂತಾರೆ ಅಂತ ಅವನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ದರಿಂದ ಎದ್ದು ಪ್ರೀತಿಯಲ್ಲಿ ಕರ ಮುಗಿದು. ಆದ್ದರಿಂದ ನಾವೆಲ್ಲ ಎದ್ದು ಪ್ರೀತಿಯಿಂದ ಸೂರ್ಯನಿಗೆ ಕೈ ಮುಗಿದು ದಿನಕರಗೆ ಅಂದರೆ ಸೂರ್ಯನಿಗೆ ನಡೆಯಿರಿ ನಿತ್ಯ ಕಾಯಕಕ್ಕೆ. ನಮ್ಮ ಕೆಲಸಗಳಿಗೆ, ನಮ್ಮ ನಿತ್ಯ ಕೆಲಸಕ್ಕೆ ಹೋಗೋಣ ಅನ್ನೋದು ಇವತ್ತಿನ ಶುಭೋದಯ ಪದ್ಯದ ಆಶಯ. ನಮಸ್ಕಾರ.